ಇಷ್ಟು ದಿನ ನೀವು ಎಲ್ಲ ಬಿಗ್ ಬಾಸ್ದಾಗ ಹೋಗಕ್ಕೆ ಖಾಲಿ ಕನಸು ಕಂಡ್ಕೊಂಡು ಕುಂತಿದ್ದಿರಲ್ಲ, ಇವಾಗ ನಿಮ್ಗೆ ಎಲ್ಲ ಆಫರ್ ಅದ ನೋಡ್ರಿ, ಅಪರ್ಚುನಿಟಿ ಅದ. ಯಾರು ಬೇಕು ಅವ್ರು ಬಿಗ್ ಬಾಸ್ ಮನೆಗೆ ಹೋಗಿ ಆಡಿ ಗೆದ್ದು ಬರ್ಬೋದು. ಹೌದ್ರಿ, ನಿನ್ಗೆ ಹೆಂಗೆ ಗೊತ್ತು ಇದು ಎಲ್ಲ ಫೇಕ್ ಅದಲ್ಲತ್ರಿ? ಫೇಕ್ ಇಲ್ಲ, ಇದು ಎಲ್ಲ ರಿಯಲ್ ಅದ ನೋಡ್ರಿ. ನಾನು ಸರಿ ಗಿಲ್ಲಿಯಾಣಿ ಎಲ್ಲ ಮಾತಾಡ್ರಿ. ಸೊ ನಾ ಒಬ್ಬ ಬಿಗ್ ಬಾಸ್ದಾಗ ಗಿಲ್ಲಿಯಾಣಿದ್ದ ಭಾಳ ಒಳ್ಳೆ ರೀತಿಯಿಂದ ಸಪೋರ್ಟ್ ಮಾಡಿದ. ಹಂಗೆ ಏನೇ ಅಪ್ಡೇಟ್ ಇದ್ರು ಗೊತ್ತಾಗ್ತಾ ಇರ್ತಾವ ಅಂತ ತಿಳ್ಕೋರಿ. ಬಿಗ್ ಬಾಸ್ ಇದು ರಿಯಲಿ ಅದ, ಇದು ಏನು ಫೇಕ್ ಇಲ್ಲ. ಹೆಂಗಂದ್ರೆ ಇದು ಏನದಂದ್ರೆ ಪ್ರತಿಯೊಂದು ಮನೆಯಿಂದ ಪ್ರತಿಯೊಂದು ಹಳ್ಳಿಯಿಂದ ಜನರಿಗೆ ಕರೆಸ್ಕೊಳ್ಳುವ ಕೆಲಸ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಒಳಗೆ. ಬಟ್ ಪ್ರತಿಯೊಬ್ಬರು ಹೋಗಂಗಿಲ್ಲ. ಇದನ್ನು ಒಂದು ಪಾರ್ಟಿಸಿಪೇಟ್ ಅಂತ ಇರ್ತದ. ನೀವು ಪಾರ್ಟಿಸಿಪೇಟ್ ಆಗಿ ಭಾಗವಹಿಸಿ ಸ್ಪರ್ಧೆ ಇರ್ತದ, ಆ ಸ್ಪರ್ಧೆದಾಗ ಗೆದ್ದಿರಿ ಅಂದ್ರೆ ನೀವು ನೆಕ್ಸ್ಟ್ ಚಾಂಪಿಯನ್ ಆಗ್ಬೋದಾ ಇಲ್ಲ ಅಂತ ಅವಾಗ ಗೊತ್ತಾಗ್ತದೆ. ಬಟ್ ನೀವು ಏನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಹಾಕದ್ದೆ ಇದ್ರೊಳಗೆ. ಯಾವ ರೀತಿ ಅಂದ್ರೆ ನಿಮ್ಗೊಂದು ಯಾವುದೇ ಒಂದು ಜಾಬ್ ಇರ್ತದೆ, ಜಾಬಿಗೆ ಹೋಗ್ಬೇಕಂದ್ರೆ ಏನು ಮಾಡ್ತೀರಿ ನೀವೆಲ್ಲ? ಫಸ್ಟ್ ಆಫ್ ಆಲ್ ಏನು ಮಾಡ್ತೀರಿ? ಅಪ್ಲಿಕೇಶನ್ ಬಿಡ್ತಾರೆ, ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಹಾಕಿದ ಮೇಲೆ ಏನಿರ್ತದೆ, ಅದು ಎಕ್ಸಾಮ್ ಇರ್ತಾವೆ, ಎಕ್ಸಾಮ್ ಐತಿಲ್ಕೆ ಫಿಸಿಕಲ್ ಇರ್ತಾವೆ, ಫಿಸಿಕಲ್ ಐತಿಲ್ಕೆ ಅದು ಇದು ಅಂತ ಇರ್ತಾವೆ. ಇದ್ರೊಳಗೆ ಹೆಂಗದಂದ್ರೆ ಇದ್ರೊಳಗೆ ಭೀ ಹಂಗಿದೆ. ಫಸ್ಟ್ ಏನದ ಅಪ್ಲಿಕೇಶನ್ ಬಿಟ್ರೆ, ಅಪ್ಲಿಕೇಶನ್ ಬಿಟ್ರೆ ಅಂದ್ರೆ ಯಾವುದೋ ಒಂದು ಕಂಪ್ಯೂಟರ್ದು ಒಂದು ಹೋದ್ರೆ ಸಿಗಲ್ಲ, ನಿಮ್ಮ ಮೊಬೈಲ್ದಾಗೆ ಅದು ಇದು ಈಸಿಯಾಗಿ ಯಾವ ರೀತಿ ಹಾಕ್ಬೇಕಂತ ಹೇಳಿದ್ರೆ ಕೇವಲ ಏನಿಲ್ಲ, ನೀವು ಏನು ಕೆಲಸ ಮಾಡ್ತೀರಿ ನೋಡ್ರಿ, ಏನು ಮಾಡ್ತೀರಿ ಮನೆಗಿದ್ರೆ ಮನೇದು ಹೇಳ್ಬೇಕು. ನೀವು ಏನು ಮಾಡ್ತೀರಿ ಫಸ್ಟ್ ನಿಮ್ಮ ಹೆಸರು ನೇಮ್ ಎಲ್ಲ ಫಸ್ಟ್ ವಿಡಿಯೋದಾಗ ಹೇಳ್ಬೇಕು. ನನ್ನ ಹೆಸರು ಏನಿದೆ, ನಾವು ಅಭಿಷೇಕ್, ನಾನು ಬೀದರ್ ಜಿಲ್ಲೆಯಿಂದ ಇದ್ದೀನಿ, ಆ್ಯಂಡ್ ನಾನು ಏನು ಮಾಡ್ತೀನಿ, ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್. ನಾನು ಬಿಗ್ ಬಾಸ್ ಹೋಗೋಕೆ ಯಾಕೆ ಇಷ್ಟ ಅಂದ್ರೆ ಗಿಲ್ಲಿ ಅಣ್ಣನ ಅಭಿಮಾನಿ ಇದ್ದೀನಿ. ಗಿಲ್ಲಿ ಅಣ್ಣ ಅಂತಾರೆ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋಗಿ ಗೆದ್ದು ಬರ್ಬೇಕಂದ್ರೆ ನನ್ನ ಆಸೆ ಇದೆ. ಈ ರೀತಿ ನೀವೇನು ಮಾಡಬೇಕು, ಈ ರೀತಿ ನೀವು ಒಂದು ವಿಡಿಯೋ ಮಾಡಬೇಕು. ಈ ರೀತಿ ವಿಡಿಯೋ ಮಾಡಿ ಅಪ್ಲಿಕೇಶನ್ ಏನಿದೆ ಅಲ್ಲಿ ಫಿಲಪ್ ಮಾಡಬೇಕು. ಅಪ್ಲಿಕೇಶನ್ ಎಲ್ಲಿ ಸಿಗ್ತದ ಅಂತೇಳಿ ನಾ ಹೇಳ್ತಾರೆ ನಿಮ್ಗೆ ಎಲ್ಲ ಹೇಳೋಕ್ಕೆ ನಾ ಬಂದಿದ್ದ ಫುಲ್ ಡೀಟೇಲ್ ಆಗಿ ಹೇಳ್ದೆ. ಬಟ್ ಬಿಗ್ ಬಾಸ್ ಇದು ಏನೋ ಅಪರ್ಚುನಿಟಿ ಅದ ನೋಡ್ರಿ, ಇದು ಪ್ರತಿಯೊಬ್ಬರಿಗೆ ಅದ. ನೀವು ಒಂದು ಹಳ್ಳಿ ಕುಟುಂಬದಿಂದ ಇರಲಿ, ನೀವು ಶ್ರೀಮಂತ ಇರಲಿ, ಯಾರಿದ್ರೂ ಅಪ್ಲೈ ಮಾಡ್ಬೋದು. ಹೆಂಗಾಗ್ತಿತ್ತು ಅಂದ್ರೆ ಪ್ರತಿ ಸಲ ಯಾವ ರೀತಿ ಆಗ್ಲತ್ತಿತ್ತು ಅಂದ್ರೆ ಕೇವಲ ಒಂದು ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ ಕ್ರಿಯೇಟರ್ ಅವರಿಗೆ ತೊಗೊಳ್ತಾ ಇದ್ರು, ರಿಚೆಸ್ಟ್ ಪರ್ಸನ್ ಅವರಿಗೆ ತೊಗೊಳ್ತಾ ಇದ್ರು ಅಂತ. ಈ ರೀತಿ ಈ ಬಾರಿ ಏನು ಮಾಡ್ಯಾರ ಅಂದ್ರೆ ಪ್ರತಿಯೊಬ್ಬರು ಸಾಮಾನ್ಯ ಜನ, ಪ್ರತಿಯೊಬ್ಬರು ಯಾರ ಹತ್ರ ಕಲೆ ಇದೆ ನೋಡ್ರಿ, ಆ ಕಲೆಗೆ ಬೆಲೆ ಕಟ್ಟಬೇಕಂತ ಏನು ಮಾಡಿದ್ದಾರೆ ಅಂದ್ರೆ ಈ ರೀತಿ ಒಂದು ಇದು ಕೊಟ್ಟಿದ್ದಾರೆ, ಫಾರಮ್ ಕೊಟ್ಟರ. ಈ ರೀತಿ ಒಂದು ನಿಮಗೆ ಇದು ಕೊಟ್ಟರು, ನಿಮಗೆ ಏನದ ಅಂದ್ರೆ ಅಪ್ಲಿಕೇಶನ್ ಕೊಟ್ರಿ, ಅಪ್ಲಿಕೇಶನ್ ಟೈಪ್ ಕೊಟ್ರೆ ನೀವು ಏನು ಮಾಡ್ಬೇಕು, ಇದು ಫಿಲಪ್ ಮಾಡ್ಬೇಕು. ಇದು ಫಿಲಪ್ ಮಾಡಿ ಅದ್ರೊಳಗೆ ನೀವು ಪಾಸ್ ಆದಿರಿ ಅಂದ್ರೆ ಏನಾಯ್ತಿರಿ ಅಂದ್ರೆ ಡೈರೆಕ್ಟ್ ಬಿಗ್ ಬಾಸ್ದಾಗ ಹೋಯ್ತಿರಿ. ಇನ್ನೂ ಇದು ಟೈಮ್ ಅದ ಫಿಲಪ್ ಮಾಡಕ್ಕೆ, ಇನ್ನೂ 21 ಡೇಟ್ವರೆಗೂ ಟೈಮ್ ಅದ. ನೀವು ಏನು ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರು ಅದನ್ನು ಫಟಾಫಟ್ ಏನು ಮಾಡಬೇಕು, ಫಿಲಪ್ ಮಾಡಬೇಕು. ಬೀದರ್ಲಿಂದ ಈ ವಿಡಿಯೋ ಎಷ್ಟು ಬಿ ಜನ ನೋಡ್ತೀರಿ ನೋಡ್ರಿ, ಬೀದರ್ ಅಳಿಕೆ ಎಷ್ಟು ಬಿ ಜನ ನೋಡ್ತೀರಿ ನೋಡ್ರಿ, ಪ್ರತಿಯೊಬ್ಬರು ಫಿಲಪ್ ಮಾಡಿರಿ. ಆ್ಯಂಡ್ ಫಿಲಪ್ ಮಾಡೋಕೆ ಏನದ, ಖಾಲಿ ನಿಮ್ದು ಒಂದು ನಂಬರು OTP ಕೊಟ್ಟು ಫಿಲ್ ಮಾಡೋದ, ರೊಕ್ಕ ರೂಪಾಯಿ ಏನು ಕೊಡೋದಿಲ್ಲ. ನೀವು ಯಾವುದೋ ಒಂದು ಜಾಬ್ ಅದಂದ್ರೆ ಯಾವ ರೀತಿ ಮಾಡ್ತೀರಿ, ರೊಕ್ಕ ರೂಪಾಯಿ ಕೊಟ್ಟು ಫಿಲಪ್ ಮಾಡಿದ್ರಿ. ಬಟ್ ಇದು ಜಾಬಿಗೆ ಏನಿಲ್ಲ, ಇದು ಜಾಬ್ ಅದು ಗೌರ್ಮೆಂಟ್ ಅಂತ ಏನಿಲ್ಲ. ಬಟ್ ಇದು ಒಂದು ಅಪರ್ಚುನಿಟಿ ಅದ ರೀ, ಬಿಗ್ ಬಾಸ್ ಮನೆ ಒಳಗೆ ಹೋಗೋದು ಅಪರ್ಚುನಿಟಿ ಅದ. ಸೊ ನೀವು ಫಿಲಪ್ ಮಾಡೋದು ಖಾಲಿ ನಂಬರ್ OTP ಕೊಟ್ಟು ಫಿಲಪ್ ಮಾಡ್ಬೋದು. ಬಿಲ್ ಫ್ರೀ ಅದ. ಇದರೊಳಗೆ ಏನು ನೀವು ಅಮೌಂಟ್ ಅದು ಕಟ್ಟೋದಿಲ್ಲ, ಚಾರ್ಜಸ್ ಅಂತ ಏನೂ ಇಲ್ಲ. ಕೇವಲ ನೀವು ಖಾಲಿ ಫಿಲ್ ಮಾಡ್ಬೇಕು. ಫಿಲ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರಿ ಅಂದ್ರೆ ಅವ್ರು ನಿಮಗೆ ನಂಬರ್ ಇರ್ತದೆ, ಅದ್ರೊಳಗೆ ನಿಮ್ಗೆ ಏನಾರ ಅರ್ಹತೆ ಆಗಿರಿ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋಗ್ಲಕ್ಕ ಅಂದ್ರೆ ಅವ ನೀವು ಅವ್ರ ಫೋನ್ ಹಚ್ಚಿ ಕರೆಸ್ಕೋತಾರೆ, ಅವಾಗ ನೀವು ಬಿಗ್ ಬಾಸ್ ಎಂಟ್ರಿ ಕೊಡ್ಬೋದು ರೀ. ಇದು ಫೇಕ್ ಅದ, ಅದು ಇದು ತೋಲ್ ಮಂದಿ ಇಗ್ನೋರ್ ಮಾಡ್ತಾರೆ. ಬೈ ಇಗ್ನೋರ್ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಫಿಲ್ ಮಾಡ್ರಿ. ಇಲ್ಲಾಂದ್ರೆ ನೀವು ಯಾರ ಹಿಂಗೆ ಕಂಟೆಂಟ್ ಕ್ರಿಯೇಟರ್, ಯಾರ ಜಾಬ್ಲೆಸ್ ಮನೆಯಾಗ ಯಾರ ಒಳ್ಳೆ ಕಾಮಿಡಿ ಅದು ಮಾಡ್ತಾರಂದ್ರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಯಾಕಂದ್ರೆ ಹೆಲ್ಪ್ ಆಗ್ತದೆ ಅವ್ರಿಗೆ. ನೀವರ ಅಪ್ಲೈ ಮಾಡಿಲ್ಲ, ಬಟ್ ಅವ್ರಿಗೆ ಹೆಲ್ಪ್ ಆಗಲಿ. ಯಾಕಂದ್ರೆ ಅವ್ರಿಗೆ ಒಂದು ಒಳ್ಳೆ ಏನಾಗ್ತದೆ, ಅವ್ರ ಹತ್ರ ಕಲೆ ಇದೆ, ಆ ಕಲೆಗೆ ಬೆಲೆ ಸಿಗ್ತದೆ. ಇದು ಒಂದು ಬೆಲೆ ಕಟ್ಕೊಂಬೋದು ಒಂದು ಇದು ಏನದ ಅಂದ್ರೆ ಒಂದು ಬಿಗ್ಗೆಸ್ಟ್ ಸ್ಟೇಜ್ ಅದ ಇದು ಬಿಗ್ ಬಾಸ್ ಅನ್ನೋದು. ಸೊ ಇದ್ರ ಒಳಗೆ ಅಂಥವ್ರು ಹೋಗಿ ಅಂಥವ್ರು ಯಾವ ರೀತಿ ಆಗಿದ್ದಾರೆ ಅಂತ ನಿಮಗೆ ಗೊತ್ತದ. ಸೊ ಅದಕ್ಕಾಗಿ ನೀವು ಏನೋ ಅಪ್ಲಿಕೇಶನ್ ಇದು ಫಿಲ್ ಮಾಡಿಲ್ಲ ಅಂದ್ರೆ ಯಾರ ಮನ್ಯಾಗ ಕುಂತಾರ, ಯಾರಿರ ಯಾವ್ದ್ರೊಳಗೆ ಇಂಟ್ರೆಸ್ಟ್, ಕಾಮಿಡಿದಾಗ ಇಂಟ್ರೆಸ್ಟ್ ಇದ್ರೆ ಏನೇ ಒಂದು ಇರ್ತದೆ. ಒಬ್ಬೊಬ್ರಿಗೆ ರೈಟಿಂಗ್ದಾಗ ಇರ್ತದೆ, ಒಬ್ಬರು ಮೆಂಟಲಿ ಸ್ಟ್ರಾಂಗ್ ಇರ್ತಾರೆ, ಒಬ್ಬರು ಫಿಸಿಕಲಿ ಸ್ಟ್ರಾಂಗ್ ಇರ್ತಾರೆ. ಅಂಥವ್ರಿಗೆ ವಿಡಿಯೋ ಶೇರ್ ಮಾಡ್ಬೇಕು. ಯಾಕಂದ್ರೆ ಹೆಲ್ಪ್ ಆಗ್ತದೆ ಅವ್ರಿಗೆ. ಅವ್ರು ಫಿಲ್ ಮಾಡಿದ್ರು ಅಂದ್ರೆ ಅವ್ರದ್ದು ಬಯೋಡಾಟಾ ಎಲ್ಲ ವಿಡಿಯೋ ಮಾಡಿ ಅವ್ರಿಗೆ ಬಿಗ್ ಕೊಟ್ಟರು, ಜಿಯೋ ಹಾಟ್‌ಸ್ಟಾರ್ಲಿಂದ ಕೊಟ್ಟರು ಅಂದ್ರೆ ಯಾವ ರೀತಿ ಆಗ್ತದ ಅಂದ್ರೆ ಅವ್ರು ನೋಡ್ತಾರೆ. ಬಿಗ್ ಬಾಸ್ ಟೀಮ್ ನೋಡ್ತದ, ಕಲರ್ಸ್ ಕನ್ನಡ ಟೀಮ್ ನೋಡಿ ಅವ್ರಿಗೆ ಏನಾರ ಅರ್ಹತೆ ಅನ್ನೋದು ಇದ್ರು ಅವರು ಅಂದ್ರೆ ಏನು ಮಾಡ್ತಾರೆ, ಡೈರೆಕ್ಟ್ ಕಾಲ್ ಮಾಡಿ ಕರೆಸ್ಕೋತದೆ. ಸೊ ಈ ರೀತಿ ಇರ್ತದೆ. ಸೊ ಇದು ಪ್ರತಿಯೊಬ್ಬರಿಗೆ ಅದ. ನೀವು ಫಿಲ್ ಮಾಡಬೇಕು ಹಂಗೆ ಹಿಂಗೆ, ಇದು ನಮಗೇನು ಸಿಗಲ್ಲ ಅನ್ಬೇಡ್ರಿ. ಬೈ ಇದು ನಿಮ್ಮ ಸಲಕ್ಕೆ ಕೊಟ್ರ, ಇದು ಪ್ರತಿಯೊಬ್ಬರು ಫಿಲ್ ಮಾಡ್ರಿ. ಇದು ಏನದ, ನಿಮಗೊಂದು ಅಪರ್ಚುನಿಟಿ ಅದ, ಇದಕ್ಕೆ ಯೂಸ್ ಮಾಡ್ಕೋಬೇಕು. ನಮಗೆ ಸಿಗಲ್ಲ ಅದು ಇದು ಅಂತ ಕೊಡೋದು ಬೇಡ. ಒಂದು ಒಳ್ಳೆ ಅಪರ್ಚುನಿಟಿ ಅದ, ಇದಕ್ಕೆ ಏನು ಭೀ ಮಾಡ್ಕೋರಿ, ಏನರ ಇಲ್ಲ
ಎಲ್ಲರೂ ಫಿಲ್ ಮಾಡ್ರಿ, ಅವಕಾಶ ತೆಗೆದುಕೊಡ್ರಿ. ಯಾಕಂದ್ರೆ ನಾ ಹೇಳೋದಿತ್ತು ಹೇಳತ್ತಿದ, ಸೊ ಫಿಲ್ ಮಾಡೋದು ಬಿಡೋದು ನಿಮ್ಮ ಬಳಿ. ಸೊ ನೀವೆಲ್ಲ ಇದು ಹಾಕ್ದಿರಿ ಏನಾಗ್ತದ ಅಂದ್ರೆ ನಿಮಗೂ ಒಂದು ಅಪರ್ಚುನಿಟಿ ಸಿಗ್ತದ. ನೀವು ಸೆಲೆಕ್ಟ್ ಆದಿರಿ ಅಂದ್ರೆ ಬಿಗ್ ಬಾಸ್ದಾಗ ಹೋಯ್ತಿರಿ, ನಮ್ಮ ಜಿಲ್ಲೆ ರಿಪ್ರೆಸೆಂಟ್ ಮಾಡ್ತೀರಿ ಆ್ಯಂಡ್ ಭಾಷೆ ಆ್ಯಂಡ್ ನಿಮ್ಮ ಅದು ಒಂದು ಅಲಕೆ ಇರ್ತದೆ ಬಿಡ್ರಿ ಬಿಗ್ ಬಾಸ್ ಮನೆಗೆ ಹೋಗಿ ಬಂದ್ರೆ. ಸೊ ಅದಕ್ಕೆ ಏನು ಮಾಡ್ಬೇಕಂದ್ರೆ ಇದು ಫಿಲ್ ಮಾಡ್ಯಾಗ್ರಿ, ಯಾರು ಭೀ ಇದ್ದಿರಲ್ಲ ಫಿಲ್ ಮಾಡಿ. ಸೊ ಚಾನ್ಸ್ ಸಿಕ್ಕರು ಹೋಗ್ಬೋದು ಬಿಗ್ ಬಾಸ್ದಾಗ, ಒಂದು ಒಳ್ಳೆ ಕಲೆ ತೋರಿಸಿ ಆ ಕಲೆಗೆ ಬೆಲೆ ನಮ್ಮ ಕರ್ನಾಟಕದ ಜನ ಕೊಡ್ತಾರೆ. ಸೊ ಏನಾಗ್ತದೆ ಅಂತ ನೋಡಮಿ. ಬಟ್ ಇದು ಅಪ್ಲಿಕೇಶನ್ ಯಾವ ರೀತಿ ಆಗಬೇಕು ಅಂತ ನಿಮ್ಗೆ ಗೊತ್ತಿರಲಿಲ್ಲ, ಲಾಸ್ಟಿಗೆ ವಿಡಿಯೋ ಮುಗ್ದಿನ ಮೇಲೆ ಹೇಳ್ತಾ. ಸೊ ನೀವು ಅವಾಗ ನೋಡ್ಕೋಬೇಕು. ಇನ್ನೂ ನಮ್ದು ವಿಡಿಯೋ ಯಾರು ನೋಡ್ತೀರಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ಭಾಳ ದೊಡ್ಡ ಮೋಟಿವೇಶನ್ ಸಿಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಹೆಂಗೆ ಅನ್ನಿಸ್ತದೆ ಅಂದ್ರೆ ಇನ್ನೂ ಹೊಸ ಹೊಸ ಅಪ್ಡೇಟ್ ಬಿಗ್ ಬಾಸ್ ಬಗ್ಗೆ ಆಗಲಿ ಏನೇ ಒಂದಿರಲಿ ಟ್ರೆಂಡಿಂಗ್ ಅಪ್ಡೇಟ್ ಭಾಳ ಬೇಗ ನೀವು ತೋರಿಸ್ಬೇಕು ತಿಳಿಸ್ಬೇಕು ಅಂತ ನನಗೆ ಅನ್ನಿಸ್ತು. ಸೊ ಅದಕ್ಕೆ ನೀವು ಏನು ಮಾಡ್ಬೇಕು, ಜಲ್ದಿ ಸಬ್ಸ್ಕ್ರೈಬ್ ಖಾಲಿ ಒಂದು ಸಬ್ಸ್ಕ್ರೈಬ್ ದನ ಗುದ್ ನಡಿಬೇಕ್ರಿ. ಯಾರು ಮತ್ತು ಈ ವಿಡಿಯೋ ಏನು ಮಾಡ್ಬೇಕಂದ್ರೆ ಯಾರ್ಯಾರು ಬಿಗ್ ಬಾಸ್ ನೋಡ್ತಾರೆ, ಯಾರ್ಯಾರು ಧಾರಾವಾಹಿ ನೋಡ್ತಾರೆ ನೋಡ್ರಿ, ಅವ್ರಿಗೆ ಎಲ್ಲ ಶೇರ್ ಮಾಡ್ಬೇಕು. ಮತ್ತು ಹೊಡ್ತಿ ಮಾರಿ ಸ್ಟೇಟಸ್ ಇಕ್ಬೇಕು. ನೀವು ಸ್ಟೇಟಸ್ಲಿಂದ ಏನಾಗ್ತದೆ ಮತ್ತೊಬ್ರಿಗೆ ಹೆಲ್ಪ್ ಆಗ್ತದೆ. ನೀವು ಅದು ಇದು ಬೇರೆ ವಿಕ್ತಿರಿ, ಇಂಥವು ಮಾಲ್ ಕುಡಿಯೋ ಡ್ಯಾನ್ಸ್ ಕುಡಿಯೋ ಹೋಗ್ತೀರಿ, ಇದು ಇಕ್ರಿ, ಇದು 4 ಮಂದಿಗೆ ಹೆಲ್ಪ್ ಆಗ್ತದೆ. ಸ್ಟೇಟಸ್ ಇದು ಇಕ್ರಿ, ಹೆಲ್ಪ್ ಆಗ್ತದೆ. ಆ್ಯಂಡ್ ನಿಮ್ಮ ಮನೆಯಾಗ ಭೀ ಯಾರ ಮಕ್ಕಳು ಅದು ಇಂಟ್ರೆಸ್ಟೆಡ್ ಇದ್ರೆ ಫಿಲ್ ಮಾಡಿರಿ. ಆ್ಯಂಡ್ ನಿಮಗೆ ಇನ್ನೊಂದು ಡೌಟ್ ಬರ್ತಿರ್ಬೇಕು, ನೀ ಇಷ್ಟು ಹೇಳತ್ತೀನಿ ನೀವು ಫಿಲ್ ಮಾಡಿದ್ದೇನೋ ಅಂತ. ಸೊ ನಾನು ಆಮೇಲಿಂದ ಹೇಳ್ತೇನೆ ನಾ ಮಾಡಿನೇ ಇಲ್ಲ ಅಂತ. ಸೊ ಇದು ಒಂದು ಆಫರ್ ಅದ, ಯಾರು ಮಿಸ್ ಮಾಡ್ಕೋತಾರ್ರಿ, ಎಲ್ಲರೂ ಮಾಡೇ ಮಾಡ್ತಾರೆ. ಆ್ಯಂಡ್ ಈ ವಿಡಿಯೋ ಯಾವ ರೀತಿ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ. ಆ್ಯಂಡ್ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅಂತ ನಾನು ನಿಮ್ಮ ವಿಡಿಯೋ ಎಂಡ್ದಾಗ ಹಾಕಿದ. ಸೊ ಅದು ನೋಡ್ರಿ, ಅದು ನೋಡಿ ನಿಮ್ಮ ಮೊಬೈಲ್ ನಂಬರ್ OTP ಎಲ್ಲ ಕೊಟ್ಟು ಅಪ್ಲೈ ಮಾಡ್ಬೋದು. ಎಲ್ರಿಗೂ ಅಪ್ಲಿಕೇಶನ್ ಹಾಕ್ರಿ, ಎಲ್ಲರಿಗೂ ಒಂದು ಒಳ್ಳೆ ಏನದ ಆಪರ್ಚುನಿಟಿ ಅದ. ಪ್ರತಿಯೊಬ್ಬರು ಯೂಸ್ ಮಾಡ್ಕೋರಿ, ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿರಿ, ಪ್ರತಿಯೊಬ್ಬರು ಹಾಕ್ರಿ. ಗರೀಬರು ಸಾವುಕಾರ ಏನಿಲ್ಲ, ಬಡವ ಶ್ರೀಮಂತ ಏನಿಲ್ಲ, ಇದ್ರೊಳಗೆ ಏನಿಲ್ಲ. 18 ವರ್ಷ ಯಾರು 18 ವರ್ಷಕ್ಕಿಂತ ಜಾಸ್ತಿ ಯಾರ್ದು ಹಾಕ್ತದೆ ನೋಡ್ರಿ, ಪ್ರತಿಯೊಬ್ಬರು ಹಾಕಿ. 18 ವಯಸ್ಸು ಆಗಿನವ್ರು ಪ್ರತಿಯೊಬ್ಬರು ಹಾಕ್ರಿ. ಪ್ರತಿಯೊಬ್ಬರು ನಿಮ್ಮ ಕಿಸ್ಮತ್ ಬೇಕಿಲ್ಲ, 10 ಅಂದ್ರೆ ಒಳ್ಳೇದದ ಅಷ್ಟೇ, ಮತ್ತೇನೋ ಸಿಗ್ತಿಲ್ಲ. ಇನ್ನು ಯಾರ್ಯಾರು ರೋರ್ ಕನ್ನಡಿಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೈ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರು. ನಿಮ್ದೊಂದು ಸಬ್ಸ್ಕ್ರೈಬ್ ಭಾಳ ಮೋಟಿವೇಶನ್ ಆಗ್ತದೆ. ಈಗ ಹೇಳಿಲ್ಲ ಹೊಸ ಟ್ರೆಂಡಿಂಗ್ ಅಪ್ಡೇಟು ಆ್ಯಂಡ್ ಇಂಥವು ಏನು ಭೀ ಇರ್ತಾವೆ ನೋಡ್ರಿ ನಿಮ್ಗೆ ಹೆಲ್ಪಿಂಗು. ನಾ ಜಲ್ದಿ ತರಬೇಕು, ಜಲ್ದಿ ನಿಮಗೆ ಹೇಳ್ಬೇಕಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋರು ಹಂಗೆ ಹೋಗ್ಬೇಡ್ರಿ, ಕಮೆಂಟ್ ಮಾಡೋರು. ಚಂದ ಅನ್ನಿಸಿದ್ರೆ ಚಂದ ರೀ, ಚಂದ ಅನ್ಸಲ್ಲೋದ್ರೆ ಬೇಕಾರ ಅದಂತ ಕಮೆಂಟ್ ಮಾಡೋರು. ಅಷ್ಟೇ ಸಿಗ್ತಾ ಮತ್ತೊಂದು ವಿಡಿಯೋದ. ಅಲ್ಲಿ ತನಕ ಎಲ್ಲರೂ ಚಂದ್ರ ಬೈ. ಬಿಗ್ ಬಾಸ್ ಆಡಿಷನ್ ನಲ್ಲಿ ಭಾಗವಹಿಸಲು colorskannada.geostar.com ವೆಬ್ಸೈಟ್ಗೆ ಭೇಟಿ ನೀಡಿ. ಮೊದಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಸೆಂಡ್ OTP ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತದೆ. OTP ನಮೂದಿಸಿ ಮತ್ತು ವೆರಿಫೈ ಬಟನ್ ಕ್ಲಿಕ್ ಮಾಡಿ. ನಂತರ ನಿಮ್ಮ ಹೆಸರು, ವಯಸ್ಸು ಮತ್ತು ನಿಮ್ಮ ಇಮೇಲ್ ID ನಮೂದಿಸಿ. ವಿಳಾಸವನ್ನು ನಮೂದಿಸಿ. ನಿಮ್ಮ ವಿಡಿಯೋವನ್ನು ಸಲ್ಲಿಸಿ. ಗಮನಿಸಿ, ನಿಮ್ಮ ವಿಡಿಯೋ ಫೈಲ್ ಗಾತ್ರ 50 MB ಮೀರಬಾರದು ಮತ್ತು 3 ನಿಮಿಷಗಳಿಗಿಂತ ಹೆಚ್ಚು ಇರಬಾರದು. ದಯವಿಟ್ಟು 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯ ವಿಡಿಯೋವನ್ನು ರೆಕಾರ್ಡ್ ಮಾಡಿ ಮತ್ತು ಸಲ್ಲಿಸಿ. ಕೆಳಗಿರುವ ಕನ್ಸೆಂಟ್ ಫಾರ್ಮ್ ಅನ್ನು ಓದಿ ಎಸ್ ಐ ಅಗ್ರಿ ಅಥವಾ ನೋ ಐ ಡು ನಾಟ್ ಅಗ್ರಿ ಅನ್ನು ಆಯ್ಕೆ ಮಾಡಿ. ಅರ್ಜಿದಾರರು ದಿವ್ಯಾಂಗರಾಗಿದ್ದರೆ ದಯವಿಟ್ಟು ಎಸ್ ಐ ಅಗ್ರಿ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಈ ಆಯ್ಕೆಯನ್ನು ಕ್ಲಿಕ್ ಮಾಡಿದ ನಂತರ ಮುಂದಿನ ಟ್ಯಾಬ್ನಲ್ಲಿ ಪೋಷಕರ ಹೆಸರು ಮತ್ತು ಸಂಪರ್ಕ ವಿವರಗಳನ್ನು ಸಲ್ಲಿಸಬೇಕಾಗುತ್ತದೆ. ಸಲ್ಲಿಸುವ ಫೈಲ್ ಆಯ್ಕೆಯಲ್ಲಿ ದಯವಿಟ್ಟು ಪೋಷಕರ ID ಡೀಟೇಲ್ಸ್ ಅನ್ನು ಫಿಲ್ ಮಾಡಿ. ಇದನ್ನು ಭರ್ತಿ ಮಾಡಿದ ನಂತರ ಸಬ್ಮಿಟ್ ಯುವರ್ ಆಡಿಷನ್ ಬಟನ್ ಒತ್ತಿರಿ. ನಿಮ್ಮ ಮೊಬೈಲ್ ಪರಿಶೀಲನೆ ಯಶಸ್ವಿಯಾದ ನಂತರ ತಕ್ಷಣ ಸಲ್ಲಿಸದಿದ್ದರೆ ನೀವು ನಂತರ ವೆಬ್ಸೈಟ್ಗೆ ಭೇಟಿ ನೀಡಬಹುದು. ಫಾರ್ಮ್ ಅನ್ನು ಮತ್ತೆ ಭರ್ತಿ ಮಾಡಿ ಮತ್ತು ನಿಮ್ಮ ವಿಡಿಯೋವನ್ನು ಸಲ್ಲಿಸಬಹುದು. ಆದಾಗ್ಯೂ ನೀವು ಸಬ್ಮಿಟ್ ಬಟನ್ ಅನ್ನು ಕ್ಲಿಕ್ ಮಾಡಿದ ನಂತರ ಅದನ್ನು ಫೈನಲ್ ಎಂಟ್ರಿ ಎಂದು ಕನ್ಸಿಡರ್ ಮಾಡಲಾಗುತ್ತದೆ. ಒಮ್ಮೆ ಸಲ್ಲಿಸಿದ ನಂತರ ನೀವು ಮತ್ತೊಂದು ಎಂಟ್ರಿ ಪಡೆಯಲು ಸಾಧ್ಯವಾಗುವುದಿಲ್ಲ.